ಹೈಕೋರ್ಟ್ ವಕೀಲರಾದ ಚೈತ್ರಾ ಗೌಡ ಆತ್ಮಹತ್ಯೆ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣವಾಗಿಕೊಟ್ಟಿದೆ. ಹಲವು ದಿನಗಳ ಹಿಂದೆ ಬರೆದಿರುವಂತೆ ಡೆತ್ ನೋಟ್ ಒಂದು ಚೈತ್ರಾ ಗೌಡ ಅವರೇ ಬರೆದಿದ್ರು ಅಂತ ಹೇಳಲಾಗಿದ್ದ ಡೆತ್ ನೋಟ್ ಒಂದು ಪತ್ತೆಯಾಗಿತ್ತು. ಅದರ ಜೊತೆಗೆ ಪೊಲೀಸರಿಗೆ ಹಲವು ಅನುಮಾನಗಳು ಮೂಡಿದೆ ಚೈತ್ರಾ ಕೇಸ್ನಲ್ಲಿ. ಸದ್ಯ ಸಂಜಯ್ ನಗರ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿಚಾರಣೆಯ ವೇಳೆ ಹಲವು ಅಚ್ಚರಿಯ ಮಾಹಿತಿಗಳು ಹೊರಬರ್ತಿವೆ. ಯಾವಾಗಲೂ ಚೈತ್ರಾ ಆಕ್ಟಿವ್ ಆಗೇ ಇರ್ತಾ ಇದ್ರಂತೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಮಹಿಳೆ ಅಲ್ಲ ಅವರು ಅನ್ನೋ ಮಾಹಿತಿ ಇದೆ. ಅವ್ರಿಗೆ ವೃತ್ತಿ ಜೊತೆಗೆ ಮಾಡಲಿಂಗ್ನಲ್ಲಿ ಇಂಟ್ರೆಸ್ಟ್ ಇತ್ತು. ಮಾಡಲಿಂಗ್ ಕ್ಷೇತ್ರದಲ್ಲೂ ಅವರಿದ್ರು, ಸ್ಪೋರ್ಟ್ಸ್ನಲ್ಲೂ ಸದಾ ಆಕ್ಟಿವ್ ಆಗಿದ್ರು. ಆದರೆ ನಿನ್ನೆ ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರಾ ಶವ ಪತ್ತೆಯಾಗಿತ್ತು. ಸದ್ಯ MS ರಾಮಯ್ಯ ಆಸ್ಪತ್ರೆಯಲ್ಲಿ ಚೈತ್ರಾ ಮೃತದೇಹವನ್ನು ಇರಿಸಲಾಗಿದೆ. ಇವತ್ತು ಚೈತ್ರಾ ಗೌಡ ಮರಣೋತ್ತರ ಪರೀಕ್ಷೆ ನಡೆಸಿ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆಯ ವರದಿಗೋಸ್ಕರ ಪೊಲೀಸರು ಕಾಯ್ತಿದ್ದಾರೆ. ರಿಪೋರ್ಟ್ನಲ್ಲಿ ಸಾವಿನ ರಹಸ್ಯ ಬಯಲಾಗೋ ಸಾಧ್ಯತೆ ಇದೆ. ಆದರೆ ಅನುಮಾನ ಅಂತೂ ಇದ್ದೇ ಇದೆ. ಯಾಕಂದರೆ ಅವ್ರು ಬಹಳ ಆಕ್ಟಿವ್ ಆಗಿದ್ದಂಥ ಮಹಿಳೆ, ಡಿಪ್ರೆಷನ್ನಿಂದ ಬಳಲ್ತಾ ಇದ್ರು ಅನ್ನೋದು ಒಂದು ಡೆತ್ ನೋಟ್ನಲ್ಲಿ ಪತ್ತೆಯಾಗಿದೆ. ಅದು ಬಹಳಷ್ಟು ದಿನಗಳ ಹಿಂದೆ ಬರೆದಿದ್ದಂಥ ಡೆತ್ ನೋಟು. ಹಾಗಾಗಿ ಚೈತ್ರಾ ವಿಚಾರದಲ್ಲಿ ಹಲವು ಅನುಮಾನಗಳಿದೆ, ತನಿಖೆ ಮಾಡಬೇಕಿದೆ ಅಂತ ಪೊಲೀಸರು ವರದಿ ಕಾಯ್ತಿದ್ದಾರೆ. ವೀರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ವೀರೇಶ್, ಚೈತ್ರಾ ಗೌಡ ಕೇಸ್ ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಅನ್ನೋ ವರದಿ ಇದೆ. ಯಾಕೆ ಅನುಮಾನಗಳು, ಏನೇನು ಅನುಮಾನಗಳು ಈವರೆಗೆ ಸೃಷ್ಟಿಯಾಗಿದೆ, ಏನಾದರೂ ಉತ್ತರ ಸಿಕ್ಕಿದೆಯಾ, ಯಾವಾಗ ಬಯಲಾಗಬಹುದು ವೀರೇಶ್? ಖಂಡಿತ ಪ್ರಣೋತ್, ಈಗಾಗಲೇ ಹೈಕೋರ್ಟ್ ಅಡ್ವೊಕೇಟ್ ಏನು ಚೈತ್ರಾ ಗೌಡ ಆತ್ಮಹತ್ಯೆ ಪ್ರಕರಣ ಸುತ್ತ ಈಗಾಗಲೇ ಹಲವು ಅನುಮಾನಗಳ ಹುಟ್ಟಿಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅವರು ಸಾವಿನ ಹಿಂದೆ ಕೂಡ ಡೆತ್ ನೋಟ್ ಕೂಡ ಪತ್ತೆ ಆಗಿರುವಂಥದ್ದು. ಆ ಡೆತ್ ನೋಟ್ನಲ್ಲಿ ಕೂಡ ಈಗಾಗಲೇ ಅವರು ಉಲ್ಲೇಖಿಸಿರುವಂಥದ್ದು, ನಾನು ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗೇ ಇದ್ವಿ, ಹಾಗಾಗಿ ನನಗೆ ನನ್ನ ಸಾವಿಗೆ ನಾನೇ ಕಾರಣ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಅಲ್ಲಿ ಅವರು ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಸಂಜಯ್ ನಗರ ಪೊಲೀಸರು ಕೂಡ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು 174C ಏನು ಅನ್ಯಾಚುರಲ್ ಡೆತ್ ಅಂತ ಈಗಾಗಲೇ UDR ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಏನು ತನಿಖೆ ನಡೆಸ್ತಾ ಇದ್ದಾರೆ. ಅಂದರೆ ಈಗಾಗಲೇ ಡೆತ್ ನೋಟಲ್ಲಿ ಕೂಡ ಅವರು ಉಲ್ಲೇಖಿಸಿರುವಂಥದ್ದು ಆ ಡೆತ್ ನೋಟ್ ಕಾಪಿ ಅವ್ರದ ಅಥವಾ ಏನಾದರೂ ಬೇರೆಯವರ ಹ್ಯಾಂಡ್ ರೈಟಿಂಗ್ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡ್ತಿರುವಂಥದ್ದು. ಈಗಾಗಲೇ ಏನು ಚೈತ್ರಾ ಗೌಡ ಅವರು ಕೂಡ ಏನು ಹೈಕೋರ್ಟ್ ಅಡ್ವೊಕೇಟ್ ಆಗಿರುವಂಥದ್ದು ಮತ್ತು ಒಂದು ಕಡೆ ಆದರೆ ಪತಿ ಕೂಡ ಏನು ಒಂದು KS ಅಧಿಕಾರಿ ಕೂಡ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಕೂಡ ಅವರ ಜೀವನ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅವರ ಡೆತ್ ನೋಟಲ್ಲಿ ಕೂಡ ನನಗೆ ಅನಾರೋಗ್ಯದ ಒಂದು ಹಿನ್ನೆಲೆಯಲ್ಲಿ ಕೂಡ ನಾನು ಒಂದು ಅದಕ್ಕೆ ತುತ್ತಾಗಿರುವಂಥದ್ದು, ನನ್ನ ಸಾವಿಗೆ ನಾನೇ ಕಾರಣ ಅನ್ನೋನು ಕೂಡ ಈಗಾಗಲೇ ಅದರಲ್ಲಿ ಬರೆದಿದ್ದಾರೆ ಅನ್ನೋ ಒಂದು ಮಾತು ಕೂಡ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಸಂಜಯ್ ನಗರ ಪೊಲೀಸರು ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ತನಿಖೆಯ ಸಂದರ್ಭದಲ್ಲಿ ಕೂಡ ಅವರ ಮೊಬೈಲ್ ಮತ್ತು ಆ ಡೆತ್ ನೋಟನ್ನು ಕೂಡ ಈಗಾಗಲೇ ತೆಗೆದುಕೊಂಡಿದ್ದು, ಜೊತೆಗೂ ಏನು ವಾಟ್ಸಪ್ಪಲ್ಲಿ ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ ಏನು ಕಲೆಕ್ಟ್ ಮಾಡಿ ಆ ಟೆಕ್ನಿಕಲ್ ಎವಿಡೆನ್ಸ್ನಲ್ಲಿ ಕೂಡ ವಾಟ್ಸಪ್ ಚಾಟಿಂಗ್ ಆಗಿರ್ಬೋದು ಮತ್ತು ಏನು ಮೆಸೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡುತ್ತಿರುವಂಥದ್ದು. ಈಗಾಗಲೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಹೆಣ್ಣು ಮಗಳು ಆಕೆ ಅಲ್ಲ ಅನ್ನೋ ಒಂದು ಮಾತನ್ನು ಕೂಡ ಏನು ಕೆಲವರು ಕೂಡ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಈಗಾಗಲೇ ವಕೀಲರ ಸಂಘ ಕೂಡ ಏನು ನಗರ ಕಮಿಷನರ್ ದಯಾನಂದ್ ಕೂಡ ಏನು ಒಂದು ಮನವಿ ಕೂಡ ಸಲ್ಲಿಸಿದ್ದಾರೆ. ಅಂದರೆ ಆಕೆ ಸೂಕ್ತ ಮತ್ತು ಆ ತನಿಖೆ ನಡೆಸಬೇಕು, ಹಾಗಾಗಿ ಯಾವುದೇ ರೀತಿ ನಿರ್ದಾಕ್ಷಿಣ್ಯವಾಗಿ ಅಂಥ ಏನಾದ್ರು ಸಮಸ್ಯೆ ಕಂಡು ಬಂದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಪೊಲೀಸರ ತನಿಖೆ ಬೆನ್ನಲ್ಲೇ ಗೊತ್ತಾಗಬೇಕಾಗಿದೆ. ಪ್ರಣೋತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.